ಒಳಗ್ ಹೋಗಿಲ್ಲ. ಆದ್ರೆ ನಿನ್ನ ಬಾವಿಯಿಂದ ಆಚೆ ತೆಗೆಯೋದು ಹೇಗೆ? ನೀನೇ ಹೇಳು ಪಾಂಡುರಂಗ, ಈಗ ನಾನೇನ್ ಮಾಡ್ಲಿ? ಅರೆ, ಏನಿದು ಶಬ್ದ? ಇಷ್ಟು ರಾತ್ರಿ ಹೊತ್ತಲ್ಲಿ ಬಾವಿ ಹತ್ರ ಯಾರು ಹೋಗಿರ್ಬೋದು? ಸಕ್ಕು ಆಗಿರಲ್ಲ ಅಲ್ವಾ? ಪಾಂಡುರಂಗ, ಈಗ ನನಗ್ ಮನಸ್ಸಿಗೆ ನೆಮ್ಮದಿ ಸಿಕ್ತು. ನೀನ್ ಚೆನ್ನಾಗಿದ್ಯಾ? ನಿನ್ಗೇನೂ ಆಗಿಲ್ಲ ತಾನೆ? ನಾನ್ ಬರ್ತೀನಿ ಅಂತ ನೀನ್ ಆಸೆಯಿಂದ ಕಾಯ್ತಿದ್ಯಾ? ನಾನೇನ್ ಮಾಡ್ಲಿ ಹೇಳು? ನಮ್ಮತ್ತೆಗೆ ನೀನಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಅವ್ರು ನನ್ನನ್ನ ಕೋಣೆಲ್ ಕೂಡ ಹಾಕಿದ್ರು. ಅಯ್ಯೋ ದೇವ್ರೆ, ನಾನ್ ನನ್ ಬಗ್ಗೆನೇ ಹೇಳ್ತಿದ್ದೀನಿ. ಪಾಂಡುರಂಗ, ನಿನಗ್ ಪೆಟ್ಟೇನು ಬಿದ್ದಿಲ್ಲ ತಾನೆ? ನಿನ್ ಮೂಗಿಗೆ ಬಾಯಿಗೆ ನೀರ್ ಹೋಗಿದ್ಯಾ? ಹೋಗಿಲ್ಲ ತಾನೆ? ನಾನ್ ನಿನ್ಗೋಸ್ಕರ ಕಿಟಕಿಯಿಂದ ಜಿಗಿದ್ ಬಂದೆ ಪಾಂಡುರಂಗ. ಈಗ ನೀನು ಯಾರಿಗೂ ಕಾಣಿಸ್ಕೋಬಾರ್ದು, ಸರಿನಾ? ನಿನ್ನ ಭದ್ರವಾಗಿ ಬಚ್ಚಿಟ್ಕೋತೀನಿ. ಯಾರಾದ್ರೂ ನೋಡಿದ್ರೆ ನಿನ್ನ ತಗೊಂಡು ಹೊರಟೋಗ್ತಾರೆ. ಈಗಷ್ಟೇ ಇಲ್ಲಿಂದ ಏನೋ ಶಬ್ದ ಕೇಳಿಸ್ತು. ಅನುಮಾನನೇ ಇಲ್ಲ. ಆದ್ರೆ ಯಾರು ಕಾಣಿಸ್ತಿಲ್ವಲ್ಲ? ಇದೆ, ನೆಲ ಕೂಡ ಒದ್ದೆ ಆಗಿದೆ. ಈಗಷ್ಟೇ ನೀರು ಚೆಲ್ಲಿರೋ ಹಾಗಿದೆ. ಯಾರೋ ಇಲ್ಲಿಗೆ ಬಂದು ಹೋಗಿದ್ದಾರೆ. ಅಪ್ಪಿ ತಪ್ಪಿ ಆ ಸಕ್ಕು ಏನಾದ್ರೂ ಬಂದು ಹೋಗಿರ್ಬೋದಾ? ಮೈ ಎಲ್ಲ ಒದ್ದೆ ಆಗಿದೆ. ನಾನ್ ನಿನ್ನ ಶುಚಿಯಾಗಿ ಬರೆಸ್ತೀನಿ. ಈಗ ನಿನ್ಗೆ ತುಂಬಾ ಹಸುವಾಗ್ತದೆ ಅಲ್ವಾ? ಬೆಣ್ಣೆ ಏನ್ ಮಾಡು ಅಂತೀಯ? ಈಗ ನಮ್ಮ ಹತ್ರ ಬೆಣ್ಣೆ ಇಲ್ಲ. ಆದ್ರೆ ಪಾಂಡುರಂಗ, ಇಲ್ಲಿ ನೋಡು, ನನ್ ಗಂಡ ನನ್ಗೋಸ್ಕರ ಉಳಿಸಿರೋ ಊಟದ ತಟ್ಟೆ ಇಲ್ಲೇ ಇದೆ. ನಿನಗ್ ತುಂಬಾ ಹಸುವಾಗ್ತಿದೆ ಅಲ್ವಾ? ಮೊದ್ಲು ನಿನಗ್ ತಿನ್ನಿಸ್ತೀನಿ, ಆಮೇಲೆ ನಾನ್ ತಿಂತೀನಿ. ಆಚೆ ಯಾರೋ ಬರ್ತಿರೋ ಹಾಗಿದೆ. ಪಾಂಡುರಂಗನ ಬಾವಿಯಿಂದ ಆಚೆ ತೆಗ್ದಿರೋದು ಅತ್ತೆಯವ್ರಿಗೆ ಗೊತ್ತಿಲ್ಲ ಅಂದ್ಕೋತೀನಿ. ಇವಳು ಕೋಣೆಲ್ಲೇ ಇದ್ದಾಳೆ, ಮತ್ತೆ ಬಾವಿಯಲ್ಲಿ ನೀರು ಯಾರು ಸೇದಿದ್ದು? ಸೆಂಬು ಕಂದ, ನೀನ್ ಚಿಕ್ಕ ವಯಸ್ಸಿಂದಾನೇ ಒಂದ್ ವಿಷಯನ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅದೇನಂದ್ರೆ ನೀನ್ ಈ ಮನೆಗೆ ಮುಂದಿನ ರಾಜ, ಮಹಾರಾಜ. ಏನು